ನಾನು ಟ್ರಾವೆಲಿಂಗ್ ನ ಶುರು ಮಾಡಿ ಆಲ್ಮೋಸ್ಟ್ 5 ವರ್ಷಗಳಾಗ್ತಾ ಬಂದಿದೆ. ಈ ದಾರಿಯಲ್ಲಿ ಅದೆಷ್ಟೋ ಸಮಸ್ಯೆಗಳು ಬಂದರೂ ಇವತ್ತಿಗೂ ನನ್ನ ಪ್ರಯಾಣ ಸಾಗ್ತಲೇ ಇದೆ. ಅದೆಷ್ಟೋ ಚಿಕ್ಕ ಚಿಕ್ಕ ಜಾಗಗಳನ್ನು ಸುತ್ತಿ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ಹತ್ತಿ, ಸಾವಿರಾರು ಕಿಲೋಮೀಟರ್ ಕ್ರಮಿಸಿ, ಸಿಕ್ಕ ಸಣ್ಣ ಸಣ್ಣ ಕ್ಷಣಗಳನ್ನು ಅನುಭವಿಸಿ ಮುಂದೆ ಸಾಗ್ತಾ ಇದ್ದೇನೆ. ಕೆಲವರು ಇದನ್ನ ಶೋಕಿ ಅಂದಿದ್ದುಂಟು, ಇನ್ ಕೆಲವರು ಜವಾಬ್ದಾರಿ ಇಲ್ಲ ಅಂದಿದ್ದು ಉಂಟು. ಆದ್ರೆ ಯಾರು ಏನಾದ್ರೂ ಅನ್ಕೊಳ್ಳಿ, ಅವರವರ ಕಂಡಂತೆ. ನಾನ್ ಬದುಕೋದು ನನಗಿಷ್ಟ ಬಂದಂತೆ. ಈ ನಡುವೆ ನನಗೆ ನೀನು ದೂರ ದೂರದ ಜಾಗಗಳಿಗೆ ಹೋಗಲ್ವಾ, ಬೇರೆ ಬೇರೆ ರಾಜ್ಯಗಳನ್ನ ಎಕ್ಸ್ಪ್ಲೋರ್ ಮಾಡಲ್ವಾ ಅನ್ನೋ ಪ್ರಶ್ನೆಗಳು ಬಂದಿದ್ದು ಉಂಟು. ಆದ್ರೆ ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ಸುಂದರ ಜಾಗಗಳು ಬಾಕಿ ಇರುವಾಗ ಹೇಗ್ ಬಿಟ್ಟೋಗ್ಲಿ ನೆಲದ ನಂಟು? ಹಾಗಂತ ಯೋಚನೆ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ. ನನ್ನ ಪ್ರಕಾರ ಯಾವುದೋ ದೂರದ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಎಂಜಾಯ್ ಮಾಡೋದು ಮಾತ್ರ ಅಲ್ಲ ಟ್ರಾವೆಲಿಂಗ್, ಸಾಗೋ ದಾರಿಯನ್ನ ಅನುಭವಿಸೋದು. ಬರೀ ಹೈವೇಗಳನ್ನ ಹತ್ತಿ ಹೈ ಸ್ಪೀಡ್ ನಲ್ಲಿ ಹೋಗೋದು ಮಾತ್ರ ಅಲ್ಲ ಟ್ರಾವೆಲಿಂಗ್. ಹಳ್ಳಿ ದಾರಿಗಳನ್ನು ಬಳಸಿ ಜನರ ಜೀವನಗಳ ಕಡೆ ಕಣ್ಣಾಯಿಸಿ ಆ ಕ್ಷಣವನ್ನ ಅನುಭವಿಸೋದು ಟ್ರಾವೆಲಿಂಗ್. ನಮ್ಮಲ್ಲಿ ಅದೆಷ್ಟೋ ಜನ ಎಲ್ಲ ಜಾಗಗಳನ್ನು ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಜವಾಬ್ದಾರಿಗಳಿಗೆ ಕಟ್ಟಿಬಿದ್ದು ಅವೆಲ್ಲವನ್ನ ಮೂಟೆ ಕಟ್ಟಿ ಬದುಕಿಟ್ಟು ಬದುಕ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳು, ಜವಾಬ್ದಾರಿಗಳು ಯಾರಿಗಿಲ್ಲ. ಇದೇ ಕಾರಣಗಳನ್ನ ಕೊಡ್ತಾ ಹೋದ್ರೆ ವಯಸ್ಸು ನಮಗೋಸ್ಕರ ಕಾಯ್ತಾ ಕೂರಲ್ಲ. ಸಂಪಾದಿಸೋ ಹಣದ ಜೊತೆಗೆ ನೆನಪುಗಳನ್ನ, ಹಾಗೆ ಸುತ್ತಾಡೋ ನೆನಪುಗಳ ಜೊತೆಗೆ ನೆಮ್ಮದಿ ಕೊಡೋ ಜಾಗಗಳನ್ನ. ಯಾಕಂದ್ರೆ